ನಾಳೆ ನಾಡಿದ್ದು ಒಂದು 2-3 ಕಾರ್ಯಕ್ರಮಗಳಿದೆ. ಅದಕ್ಕೋಸ್ಕರ 2-3 ಜನ ಇದ್ದು ಹೋಗೋಣ ಅಂತ ಬಂದಿದ್ದೇನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಸರ್, ಬೆಳಗಾವಿ ಅಧಿವೇಶನ ಆರಂಭ ಆಗ್ತಾ ಇದೆ ನಾಳೆ ನಾಡ್ದಿಂದ. ನಮ್ಮ ಶಾಸಕರೆಲ್ಲರೂ ಭಾಗವಹಿಸ್ತಾರೆ. ಯಶಸ್ವಿಯಾಗಿ ಈ ಸರ್ಕಾರದ ವೈಫಲ್ಯದ ವಿರುದ್ಧ ಜಾಗೃತಿ ಮೂಡಿಸುವಂತ ಮತ್ತೆ ಆ ಕೊರತೆಗಳನ್ನ ಜನರಿಗೆ ಗಮನಕ್ಕೆ ತರುವಂತ ಕೆಲಸವನ್ನು ನಮ್ಮೆಲ್ಲ ಶಾಸಕರು ಒಟ್ಟಾಗಿ ಮಾಡ್ತೀವಿ. ಒಂದ್ ಕಡೆ ಮೂಡ ಇದೆ, ಹಗರಣ ಇದೆ, ಒಂದ್ ಕಡೆ ಮೂಡ ಹಗರಣ. ಬಹಳಷ್ಟು ಹಗರಣಗಳು ಈ ವಿಷಯಗಳೆಲ್ಲ ಬರ್ತಾ ಇದೆ. ಎಲ್ಲ ಪೂರ್ಣ ಮಾಹಿತಿಗಳನ್ನು ನೀವೇ ಮಾಧ್ಯಮದವರೇ ಮೂಡ ಹಗರಣದ ಬಗ್ಗೆ ಎಲ್ಲ ತಿಳಿಸಿದ್ದೀರಾ. ಸರ್, ದೊಡ್ಡ ಇವತ್ತು ಸಾಬೀತಾಗಿದೆ ಸರ್. 14 ಸೈಟ್ ತಿರುಚಿರಂತದ್ದು ಸಾಬೀತಾಗಿದೆ. ವಾಪಸ್ ಕೊಟ್ಟಿದ್ದಾರೆ 48 ಸೈಟ್ಗಳನ್ನ ವಾಪಸ್ ಕೊಟ್ಟಿದ್ದಾರೆ ಸರ್. ನೋಡಿದ್ದೀನಿ. ಒಂದ್ಸರಿ ಅಪರಾಧ ಮಾಡಿದ್ಮೇಲೆ ವಾಪಸ್ ಕೊಡೋದು ಬಿಡೋದು ಬೇರೆ ವಿಷಯ. ಆದ್ರೆ ಇದು ಕೇವಲ ಅಷ್ಟಲ್ಲ, ಸಾವಿರಾರು ಸೈಟ್ಗಳನ್ನ ಕಾನೂನು ಬಾಹಿರ ಕೊಟ್ಟಿದ್ದಾರೆ ಅನ್ನೋದು ಸಹ ಅವರು ಮೆನ್ಷನ್ ಮಾಡಿದ್ದಾರೆ. ಅವರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಇಡಿ ಅವರು ಹೇಳಿದ ಮೇಲೆ ಅದು ಪುರಾವೆಗಳಿಲ್ಲದೆ ಅವ್ರು ಮಾತನಾಡೋದಿಲ್ಲ. ನೋಡೋಣ ಏನೇನಾಗುತ್ತೆ ಕಾದ್ ನೋಡೋಣ. ಬಿಜೆಪಿಯಲ್ಲಿ ಬಣ ರಾಜಕೀಯ ಜೋರಾಗಿದೆ. ಯತ್ನಾಳ್ ಅವರು ಮತ್ತೆ ವಾಗ್ದಾಳಿಯನ್ನು ನಡೆಸ್ತಾರೆ. ಮಾತಾಡೋಣ. ಯತ್ನಾಳ್ ಅವ್ರು ಯಾರು ಹೊರಗಡೆ ಅವರಲ್ಲ. ಯಾವುದೋ ಒಂದು ಕಾರಣಕ್ಕೆ ಒಂದು ಆಕ್ರೋಶದಲ್ಲಿ ಇರ್ಬೋದು ಅವರು. ನನ್ನ ಪ್ರಕಾರ ಎಲ್ಲರನ್ನು ಒಟ್ಟಾಗಿ ತಗೊಂಡು ಹೋಗ್ಬೇಕು ಅಂತ ನನ್ನ ಅಪೇಕ್ಷೆ, ಅಥವಾ ವಿಜಯೇಂದ್ರ ಅಪೇಕ್ಷೆ, ರಾಘವೇಂದ್ರ ಅಪೇಕ್ಷೆ ನಮ್ದು ಅದೇ ಇದೆ. ನಾಳೆ ನಾಡಿದ್ದು ಒಂದು 2-3 ಕಾರ್ಯಕ್ರಮಗಳಿದೆ. ಅದಕ್ಕೋಸ್ಕರ 2-3 ಜನ ಇದ್ದು ಹೋಗೋಣ ಅಂತ ಬಂದಿದ್ದೇನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಸರ್, ಬೆಳಗಾವಿ ಅಧಿವೇಶನ ಆರಂಭ ಆಗ್ತಾ ಇದೆ ನಾಳೆ ನಾಡ್ದಿಂದ. ನಮ್ಮ ಶಾಸಕರೆಲ್ಲರೂ ಭಾಗವಹಿಸ್ತಾರೆ. ಯಶಸ್ವಿಯಾಗಿ ಈ ಸರ್ಕಾರದ ವೈಫಲ್ಯದ ವಿರುದ್ಧ ಜಾಗೃತಿ ಮೂಡಿಸುವಂತ ಮತ್ತೆ ಆ ಕೊರತೆಗಳನ್ನ ಜನರಿಗೆ ಗಮನಕ್ಕೆ ತರುವಂತ ಕೆಲಸವನ್ನು ನಮ್ಮೆಲ್ಲ ಶಾಸಕರು ಒಟ್ಟಾಗಿ ಮಾಡ್ತೀವಿ. ಒಂದ್ ಕಡೆ ಮೂಡ ಇದೆ, ಹಗರಣ ಇದೆ, ಒಂದ್ ಕಡೆ ಮೂಡ ಹಗರಣ. ಬಹಳಷ್ಟು ಹಗರಣಗಳು ಈ ವಿಷಯಗಳೆಲ್ಲ ಬರ್ತಾ ಇದೆ. ಎಲ್ಲ ಪೂರ್ಣ ಮಾಹಿತಿಗಳನ್ನು ನೀವೇ ಮಾಧ್ಯಮದವರೇ ಮೂಡ ಹಗರಣದ ಬಗ್ಗೆ ಎಲ್ಲ ತಿಳಿಸಿದ್ದೀರಾ. ಸರ್, ದೊಡ್ಡ ಇವತ್ತು ಸಾಬೀತಾಗಿದೆ ಸರ್. 14 ಸೈಟ್ ತಿರುಚಿರಂತದ್ದು ಸಾಬೀತಾಗಿದೆ. ವಾಪಸ್ ಕೊಟ್ಟಿದ್ದಾರೆ 48 ಸೈಟ್ಗಳನ್ನ ವಾಪಸ್ ಕೊಟ್ಟಿದ್ದಾರೆ ಸರ್. ನೋಡಿದ್ದೀನಿ. ಒಂದ್ಸರಿ ಅಪರಾಧ ಮಾಡಿದ್ಮೇಲೆ ವಾಪಸ್ ಕೊಡೋದು ಬಿಡೋದು ಬೇರೆ ವಿಷಯ. ಆದ್ರೆ ಇದು ಕೇವಲ ಅಷ್ಟಲ್ಲ, ಸಾವಿರಾರು ಸೈಟ್ಗಳನ್ನ ಕಾನೂನು ಬಾಹಿರ ಕೊಟ್ಟಿದ್ದಾರೆ ಅನ್ನೋದು ಸಹ ಅವರು ಮೆನ್ಷನ್ ಮಾಡಿದ್ದಾರೆ. ಅವರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಇಡಿ ಅವರು ಹೇಳಿದ ಮೇಲೆ ಅದು ಪುರಾವೆಗಳಿಲ್ಲದೆ ಅವ್ರು ಮಾತನಾಡೋದಿಲ್ಲ. ನೋಡೋಣ ಏನೇನಾಗುತ್ತೆ ಕಾದ್ ನೋಡೋಣ. ಬಿಜೆಪಿಯಲ್ಲಿ ಬಣ ರಾಜಕೀಯ ಜೋರಾಗಿದೆ. ಯತ್ನಾಳ್ ಅವರು ಮತ್ತೆ ವಾಗ್ದಾಳಿಯನ್ನು ನಡೆಸ್ತಾರೆ. ಮಾತಾಡೋಣ. ಯತ್ನಾಳ್ ಅವ್ರು ಯಾರು ಹೊರಗಡೆ ಅವರಲ್ಲ. ಯಾವುದೋ ಒಂದು ಕಾರಣಕ್ಕೆ ಒಂದು ಆಕ್ರೋಶದಲ್ಲಿ ಇರ್ಬೋದು ಅವರು. ನನ್ನ ಪ್ರಕಾರ ಎಲ್ಲರನ್ನು ಒಟ್ಟಾಗಿ ತಗೊಂಡು ಹೋಗ್ಬೇಕು ಅಂತ ನನ್ನ ಅಪೇಕ್ಷೆ, ಅಥವಾ ವಿಜಯೇಂದ್ರ ಅಪೇಕ್ಷೆ, ರಾಘವೇಂದ್ರ ಅಪೇಕ್ಷೆ ನಮ್ದು ಅದೇ ಇದೆ.